ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಏನ್ ಮಾಡ್ತೀಯ? ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಕೆಂಗೂರಿ ಬ್ಯಾಚ್ 2ರಿಂದ 2.5 ತಿಂಗಳು ಏನ್ ನಡೆಯುತ್ತೆ, ಈ ಬ್ಯಾಚ್ಗೆ ಅನ್ವಯ ಆಗೋ ರೀತಿನಲ್ಲಿ ಒಂದು ಮರಿಗೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ, ಹಾಗೆ ಎಷ್ಟು ಮೇವಿನ ಖರ್ಚು ಬರುತ್ತೆ, ಎಷ್ಟು ಮೇವು ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈಗ ಬ್ಯಾಚ್ ಶುರು ಮಾಡ್ತಾನೆ ನಾವು ಡಿವಾರ್ಮಿಂಗ್ ಇಂದ ಶುರು ಮಾಡ್ತೀವಿ. ಮೊದಲು ಡಿವಾರ್ಮಿಂಗ್, ಜಂತುನಾಶಕ ಮತ್ತೆ ವ್ಯಾಕ್ಸಿನೇಷನ್ಗಳು, ಆಮೇಲೆ ಮೇವಿನ ಖರ್ಚು ಅಂದ್ರೆ ಒಣಮೇವೆ ಆಗಿರ್ಬೋದು, ಕೈ ತಿಂಡಿನೇ ಆಗಿರ್ಬೋದು, ಇವಿಷ್ಟು ಇಂಪಾರ್ಟೆಂಟ್ ಆಗಿ ಬರುವಂತದ್ದು. ಇದರಲ್ಲಿ ನಾವು ಒಂದೊಂದೇ ನೋಡೋದಾದ್ರೆ ಮೊದಲು ಜಂತುನಾಶಕ ಡಿವಾರ್ಮಿಂಗ್. ಈಗ ತಗೊಬಂದಿದ್ ಮಾರನೇ ದಿವಸನೇ ಯೂಶುವಲ್ ಆಗಿ ಡಿವಾರ್ಮಿಂಗ್ ಮಾಡ್ಬೇಕು. ಡಿವಾರ್ಮಿಂಗ್ ಹೇಗ್ ಮಾಡ್ಬೇಕು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಈಗ ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ಚೆಕ್ ಮಾಡಿ. ಸೊ ಜಂತುನಾಶಕ ಬಂದು ನಾವು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಗ್ಲೈಕೋಸ್ ಯೂಸ್ ಮಾಡ್ತಾ ಇರೋದು. ಅದು ಒಂದು ಬಾಟಲ್ ಬಂದು 30 ml ಬರುತ್ತೆ, 180 ರೂಪಾಯಿ, 178 ರೂಪಾಯಿ ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ. 180 ರೂಪಾಯಿ ಬರುತ್ತೆ ಅದು ಒಂದು ಬಾಟಲ್. ಸೊ 30 ml ಬಾಟಲ್ ಅಂತ ಅಂದ್ರೆ ಒಂದ್ ಮರಿಗೆ 2 ml ಲೆಕ್ಕದಲ್ಲಿ ಕೊಡ್ಬೇಕು. ಅಂದ್ರೆ ಬಾಡಿ ವೆಯ್ಟ್ ಮೇಲೆ 10 kgಗೆ 1 ml ಅನ್ನೋ ಲೆಕ್ಕದಲ್ಲಿ ಕೊಡ್ಬೇಕು. ಸೊ ಅಪ್ರಾಕ್ಸಿಮೇಟ್ ಆಗಿ 2 ml ಒಂದ್ ಮರಿ ಕೊಡ್ತೀವಿ ಅಂತ ಅಂದ್ರೂ ಕೂಡ 30 ml ಬಾಟ್ಲ್ ಅಲ್ಲಿ 15 ಮರಿಗಳಿಗೆ ಹಾಕ್ಬೋದು. ಸೊ 180 ರೂಪಾಯಿ ಒಂದ್ ಬಾಟಲ್ ಅಂತ ಅಂದ್ರೆ ಒಂದ್ ಮರಿಗೆ ನಮ್ಗೆ 12 ರೂಪಾಯಿ ಬೀಳತ್ತೆ. ಸೊ 12 ರೂಪಾಯಿ ನಾವು ಖರ್ಚು ಮಾಡಿ ಒಂದ್ಸರಿ ಡಿವಾರ್ಮಿಂಗ್ ಮಾಡ್ಕೊಂಡ್ಬಿಟ್ರೆ ಅದು ಏನ್ ಬೆನಿಫಿಟ್ಸ್ ಅನ್ನೋದನ್ನ ಡಿವಾರ್ಮಿಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ, ದಯವಿಟ್ಟು ಆ ವಿಡಿಯೋ ಚೆಕ್ ಮಾಡಿ. ಸೊ ಡಿವಾರ್ಮಿಂಗ್ ನಮ್ಗೆ 12 ರೂಪಾಯಿ ಖರ್ಚಾಯ್ತು. ಈಗ ಎರಡನೇದಕ್ ಬಂದ್ರೆ ವ್ಯಾಕ್ಸಿನೇಷನ್ಗಳು. ಒಂದು ಬ್ಯಾಚ್ಗೆ 3 ವ್ಯಾಕ್ಸಿನೇಷನ್ಸ್ ಹಾಕ್ಸ್ಕೋಬೇಕಾಗತ್ತೆ. ಸೊ ಒಂದು ವ್ಯಾಕ್ಸಿನ್ಗೆ ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ 20ರಿಂದ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೇಸ್ಡ್ ಆನ್ ಅಂದ್ರೆ ನೀವ್ ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ, ನೀವ್ ಯಾವ ಜಾಗದಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಚಾರ್ಜ್ ಮಾಡ್ತಾರೆ. ಆಗ್ಲೇ ಹೇಳ್ದಂಗೆ ಒಂದು ವ್ಯಾಕ್ಸಿನೇಷನ್ಗೆ ಒಂದ್ ಮರಿಗೆ 20ರಿಂದ 40 ರೂಪಾಯಿ ಅಪ್ರಾಕ್ಸಿಮೇಟ್ ಆಗಿ ಚಾರ್ಜ್ ಮಾಡ್ತಾರೆ. ವ್ಯಾಕ್ಸಿನೇಷನ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಏನಕ್ಕೆ ಹಾಕ್ಸ್ಬೇಕು ಅನ್ನೋದನ್ನ ಕೂಡ ಈಗ ಆಲ್ರೆಡಿ ನಮ್ ಚಾನೆಲ್ ಅಲ್ಲಿ ವಿಡಿಯೋ ಇದೆ, ಚೆಕ್ ಮಾಡಿ ವಿಡಿಯೋ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ವ್ಯಾಕ್ಸಿನೇಷನ್ಸ್ ಹಾಕ್ಬೇಕು ಅನ್ನೋದು ಕೂಡ ವಿಡಿಯೋದಲ್ಲಿ ಮೆನ್ಷನ್ ಆಗಿದೆ. ಇಲ್ಲ ಅಂತ ಅಂದ್ರೆ ನಿಮ್ಮ ವೆಟರ್ನಿಟಿ ಡಾಕ್ಟರ್ನ ಕೇಳ್ಬಿಟ್ಟು ಯಾವ ಕಾಲದಲ್ಲಿ ಮರಿ ತರ್ತಾ ಇದ್ದೀರಾ, ಅಂದ್ರೆ ಇವಾಗ ಬೇಸಿಗೆ ಸೀಸನ್ ಅಥವಾ ಮಳೆನ ವಿಂಟರ್ನ ಹಂಗ್ ನೋಡ್ಕೊಂಡು ನೀವು ಕಾಲಕ್ಕೆ ತಕ್ಕಂತೆ ಆ ವ್ಯಾಕ್ಸಿನೇಷನ್ಸ್ ನ ಕೊಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಈಗ ಒಂದ್ 2 ಸಿರಪ್ ಇಂಪಾರ್ಟೆಂಟ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ ನಾವು ಅಂತ ಅಂದ್ರೆ ಒಂದು ಲಿವರ್ ಟಾನಿಕ್, ಇನ್ನೊಂದು ಕ್ಯಾಲ್ಸಿಯಂ ಸಿರಪ್. ಸೊ ಲಿವರ್ ಟಾನಿಕ್ ನೀವು ಜಾಸ್ತಿ ಲೀಟರ್ ತಗೊಂಡಷ್ಟು ನಿಮ್ಗೆ ರೇಟ್ ಕಡಿಮೆ ಬೀಳತ್ತೆ. ಈಗ ಫಾರ್ ಎಕ್ಸಾಂಪಲ್ 5 ಲೀಟರ್ ಬಾಟಲ್ ತಗೋತೀರಾ ನೀವು ಅಂತ ಅಂದ್ರೆ 2,500 ಅಪ್ರಾಕ್ಸಿಮೇಟ್ ಆಗಿ 2,500 ಬೀಳತ್ತೆ. ಅದೇ ನೀವು 10 ಲೀಟರ್ ಬಾಟಲ್ ತಗೋತೀರಾ, ಲಿವರ್ ಟಾನಿಕ್ 10 ಲೀಟರ್ ಬಾಟಲ್ ತಗೋತೀರಾ ಅಂತ ಅಂದ್ರೆ 4,200 ರೂಪಾಯಿ ಆಗತ್ತೆ. ಸೊ ಅದು MRP ರೇಟ್ ಬಂದ್ರೆ 4,200 ರೂಪಾಯಿ. ಸೊ ಹೋಲ್ಸೇಲ್ ತಗೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬೀಳ್ಬೋದು. ಸೊ 10 ಲೀಟರ್ಗೆ 4,200 ರೂಪಾಯಿ ಬೀಳತ್ತೆ, 1 ಲೀಟರ್ಗೆ 420 ರೂಪಾಯಿ ಬೀಳತ್ತೆ. ಈಗ ಲಿವರ್ ಟಾನಿಕ್ ಹೆಂಗ್ ಕೊಡ್ತೀವಿ ಅಂತ ಅಂದ್ರೆ ಮೊದಲನೇ 2 ವಾರ ದಿನ ಬಿಟ್ಟು ದಿನ, ಅಂದ್ರೆ ಈಗ ಸೆಟ್ಟಿಂಗ್ ಟೈಮ್ ಅಲ್ಲಿ ಅದು ಸೆಟ್ ಆಗ್ಬೇಕಲ್ಲ ಫೀಡ್ಸ್ಗೆ. ಸೊ ಹಂಗಾಗಿ ದಿನ ಬಿಟ್ಟು ದಿವಸ ಕೊಡ್ತೀವಿ 2 ವಾರ. ಸೊ ಅದಾದ್ಮೇಲೆ 3ನೇ ವಾರದಿಂದ 10ನೇ ವಾರದವರೆಗೂ ವಾರಕ್ಕೆ 2 ಸರಿ ಕೊಟ್ಕೊಂಡು ಬರ್ತಾ ಇದೀವಿ. ಸೊ ಇದನ್ನ ನಾವು ಫಾಲೋ ಮಾಡುವಂತದ್ದು. ಸೊ ನಾವಿಷ್ಟು ಫಾಲೋ ಮಾಡ್ಕೊಂಡು ಬಂದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ ಆಗಿ 350 ml ಒಂದ್ ಮರಿಗೆ. ಸೊ ಒಂದ್ ಟೈಮ್ಗೆ 10 ml ಕೊಡ್ಬೇಕಾಗತ್ತೆ. ಇಡೀ ಬ್ಯಾಚ್ ಕಂಪ್ಲೀಟ್ ಆಗಿ 2 ವಾರ, ಮೊದಲನೇ 2 ವಾರ ದಿನ ಬಿಟ್ಟು ದಿನ, 3ನೇ ವಾರದಿಂದ ಕೊನೆ ದಿವಸದವರೆಗೂ ವಾರಕ್ಕೆ 2 ಟೈಮ್ ಲಿವರ್ ಟಾನಿಕ್, ವಾರಕ್ಕೆ 2 ಟೈಮ್ ಕ್ಯಾಲ್ಸಿಯಂ ಸಿರಪ್, ಈ ತರ ನಾವು ಕೊಟ್ಕೊಂಡು ಬರ್ತಾ ಇದೀವಿ. ಸೊ ಈ ತರ ಕೊಟ್ಕೊಳ್ಳೋದ್ರಿಂದ ನಮ್ಗೆ 350 ml ಅಪ್ರಾಕ್ಸಿಮೇಟ್ ಆಗಿ ಒಂದ್ ಮರಿಗೆ ಬೀಳತ್ತೆ. ಸೊ 1 ಲೀಟರ್ ಲಿವರ್ ಟಾನಿಕ್ ಬಂದು 420 ರೂಪಾಯಿ ಆಗತ್ತೆ. 35 mlಗೆ ನಮ್ಗೆ ಅಪ್ರಾಕ್ಸಿಮೇಟ್ ಆಗಿ 140ರಿಂದ 160 ರೂಪಾಯಿ ಎಷ್ಟು ಬೀಳತ್ತೆ ಒಂದ್ ಮರಿಗೆ. ಇನ್ನ ಕ್ಯಾಲ್ಸಿಯಂ ಸಿರಪ್ ಬಂದು 5 ಲೀಟರ್ ಬಾಟಲ್ 1,900 ರೂಪಾಯಿ ಇದೆ. ಓಕೆ, ಇದು 1 ಲೀಟರ್ಗೆ 380 ರೂಪಾಯಿ ಬೀಳತ್ತೆ. ಕ್ಯಾಲ್ಸಿಯಂ ಸಿರಪ್ 1 ಲೀಟರ್ಗೆ 380 ರೂಪಾಯಿ ಬೀಳತ್ತೆ. 5 ಲೀಟರ್ ಬಾಟಲ್ ಬಂದು 1,900 ರೂಪಾಯಿ. ಸೊ ಇದು ಕೂಡ 350 ml ಒಂದು ಮರಿಗೆ ಬೇಕಾಗಿರೋದ್ರಿಂದ ಇದು ಕೂಡ ಅಪ್ರಾಕ್ಸಿಮೇಟ್ ಆಗಿ ಅಂದಾಜಾಗಿ 130ರಿಂದ 150 ರೂಪಾಯಿ ಆಗತ್ತೆ. ಸೊ ನಮ್ಗೆ ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಸಿರಪ್ ಎರಡೂ ಸೇರಿ ಇಡೀ ಬ್ಯಾಚ್ಗೆ ಒಂದ್ ಮರಿಗೆ 270ರಿಂದ 310 ರೂಪಾಯಿ ಲಿವರ್ ಟಾನಿಕ್ ಮತ್ತೆ ಕ್ಯಾಲ್ಸಿಯಂ ಸಿರಪ್ಗೆ ಖರ್ಚು ಬೀಳೋಂಥದ್ದು. ಮತ್ತೆ ಇನ್ನೊಂದು ಖರ್ಚು ಏನ್ ಬರುತ್ತೆ ಅನ್ನೋದಾದ್ರೆ ಅದು ಟ್ರಾನ್ಸ್ಪೋರ್ಟೇಷನ್.
ಸೊ ಮರಿ ಯಾವ ಸಂತೆಯಿಂದ ಅಥವಾ ಯಾವ ಕಡೆಯಿಂದ ತರ್ತಾ ಇದೀರಾ? ಈಗ ದೊಡ್ಡ ದೊಡ್ಡ ಸಂತೆಗೆ ಹೋಗ್ತೀರಾ ಅನ್ನೋದಾದ್ರೆ, ಈಗ ಕೂಪನ್ಪಲ್ಲಿನೇ ಆಗ್ಲಿ, ಸಿಂಗ್ನೂರೇ ಆಗ್ಲಿ, ಅಥವಾ ಶಾಪುರ ಸಂತೆನೇ ಆಗ್ಲಿ, ಅಷ್ಟು ದೂರ ಹೋಗಿ ನೀವು ಮರಿ ತಗೋ ಬರ್ತಾ ಇದೀರಾ ಅನ್ನೋದಾದ್ರೆ, ನೀವೊಂದು ದೊಡ್ಡ ಆರ್ಡರ್ ತಗೊಂಡ್ ಹೋಗ್ಬೇಕಾಗತ್ತೆ. ಒಂದು 80-100 ಮರಿನ ಅಲ್ಲಿಂದ ತಗೊಂಬಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಕಡಿಮೆ ಬೀಳತ್ತೆ ಒಂದ್ ಮರಿ ಮೇಲೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ, ಈಗ ಎಲ್ಲಿಂದನೋ ಒಂದ್ ಜಾಗ XYZ ಇನ್ನೊಂದ್ ಜಾಗದಿಂದ ಒಂದ್ ಜಾಗಕ್ಕೆ ನೀವು ತಗೋ ಬರ್ತಾ ಇದ್ದೀರಾ ಅಂತ ಅಂದ್ರೆ, ಅಲ್ಲಿಗೆ ಒಂದು 3,000 ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಅಂತ ಇಟ್ಕೊಳ್ಳಿ. ಓಕೆ, 3,000 ರೂಪಾಯಿ ನೀವ್ ಎಷ್ಟು ಮರಿ ತರ್ತಾ ಇದ್ದೀರಾ? ಒಂದ್ 30 ಮರಿ ತರ್ತಾ ಇದ್ದೀರಾ ಅಂತ ಅಂದ್ರೆ, ಒಂದು ಮರಿಗೆ ನಿಮ್ಗಲ್ಲಿ 100 ರೂಪಾಯಿ ಬಿದ್ದಂಗಾಯ್ತು ಅಲ್ಲ. ನೀವ್ ಅದೇ 10 ಮರಿ ತಗೋ ಬರ್ತಾ ಇದ್ದೀರಾ ಅಂತ ಅಂದ್ರೆ, 3,000 ರೂಪಾಯಿಗೆ 10 ಮರಿ ತರ್ತೀರಾ ಅಂದ್ರೆ, ಒಂದ್ ಮರಿಗೆ 300 ರೂಪಾಯಿ ಬಿದ್ದಂಗಾಯ್ತು. ಕರೆಕ್ಟ್ ಅಲ್ಲ? ಸೊ ಹಂಗಾಗಿ ನೀವ್ ಆ ತರ ತುಂಬಾ ದೊಡ್ಡದಾಗಿ ಅಷ್ಟು ದೂರ ಹೋಗಿ ತಗೋ ಬರ್ತಾ ಇದ್ದೀರಾ ಅಂತ ಅಂದ್ರೆ, ಜಾಸ್ತಿ ತಗೊಂಡ್ರೆ ಒಳ್ಳೇದು, ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಕಡಿಮೆ ಬೀಳತ್ತೆ. ಇಲ್ಲ ನೀವು ಕಡಿಮೆ ಮರಿ ಹಾಕ್ತೀರಾ, ಒಂದ್ 20-30 ಮರಿ ಹಾಕ್ತೀರಾ ಅನ್ನೋದಾದ್ರೆ, ನಿಮ್ ಹತ್ರದಲ್ಲಿ ಯಾವ ಸಂತೆ ಇದೆ, ಸೊ ಅಲ್ಲಿಂದ ತಗೊಂಡ್ಬಿಟ್ರೆ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಸೊ ನೀವ್ ಎಲ್ಲಿಂದ ಮರಿ ತರ್ತೀರಾ ಅದು ಟ್ರಾನ್ಸ್ಪೋರ್ಟೇಶನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇನ್ನ ಎಕ್ಸ್ಟ್ರಾ ಖರ್ಚು ಅಂತ ಬಂದ್ರೆ ಮೆಡಿಸಿನ್ದು, ಔಷಧಿಗಳ ಖರ್ಚು ಏನ್ ಬರ್ಬೋದು ಇದ್ರಲ್ಲಿ ಅಂತ ಅಂದ್ರೆ, ಈಗ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ಬಿಡ್ತೀವಿ ಅಂತಂದ್ರೆ 90% ಏನು ಅಂತ ದೊಡ್ಡದು ಕಾಯಿಲೆಗಳು ಯಾವ್ದು ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ. ಈಗ ನಾವು ನೋಡಿರೋ ಪ್ರಕಾರ ಇಷ್ಟು ಬ್ಯಾಚ್ ಗಳಲ್ಲಿ ನಾವು ವ್ಯಾಕ್ಸಿನ್ ಮಾಡಿಸ್ಕೊಂಡಿರೋದ್ರಿಂದ ಯಾವ್ದು ಅಷ್ಟು ಸೀರಿಯಸ್ ಆಗಿ ಡಿಸೀಸ್ಗಳು ಯಾವ್ದು, ರೋಗಗಳು ಯಾವ್ದು ಕಾಣಿಸ್ಕೊಂಡಿಲ್ಲ. ಆದ್ರೆ ಈಗ ಕಾಲ ಬದಲಾಗ್ತಾ ಇದ್ದಂಗೆ, ಈಗ ಒಂದು ಕಾಲ ಕಳೆದು ಇನ್ನೊಂದು ಕಾಲ ಬರ್ತಾ ಇದೆ ಅನ್ನುವಾಗ ಸೀಸನಲ್ ಡಿಸೀಸಸ್, ಒಂದು ಕಾಮನ್ ಕೋಲ್ಡ್, ಜ್ವರ, ಶೀತ, ಕೆಮ್ಮು ಆ ತರದ್ ಬರುತ್ತೆ. ಆ ತರದಕ್ಕೆಲ್ಲಾನು ನಾವು ಸಿರಪ್ ಹಾಕೊಂಡೇನೆ ವಾಸಿ ಮಾಡ್ಕೊಬಹುದು. ಮೊದಲನೇ 2 ವಾರ ಏನ್ ಸೆಟ್ಟಿಂಗ್ ಟೈಮ್ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಕಾಮನ್ ಆಗಿ ಕಾಣಿಸ್ಕೊಳ್ಳೋದೆ ಲೂಸ್ ಮೋಷನ್. ಸೊ ಹಂಗಾಗಿ ಲೂಸ್ ಮೋಷನ್ ಟ್ಯಾಬ್ಲೆಟ್, ಎಕ್ಸ್ಟ್ರಾ ಮೆಡಿಸಿನ್ ಅಂತ ಅನ್ಬಿಟ್ಟು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದೀನಿ, ಇಷ್ಟೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. 100-150 ರೂಪಾಯಿ ಖರ್ಚು ಬರ್ಬೋದು ಒಂದ್ ಮರಿಗೆ. ಇನ್ನ ಮೇವಿನ ಖರ್ಚು, ಮೇವಿನ ಖರ್ಚಿಗೆ ಬರ್ತೀವಿ ಅನ್ನೋದಾದ್ರೆ ಇಲ್ಲಿ 2 ವಿಧ. ಒಂದು ಒಣಮೇವು, ಏನು ಹುರುಳಿ ಹೊಟ್ಟು, ರಾಗಿ ಹುಲ್ಲು, ಕಡಲೆಬಳ್ಳಿ ಏನ್ ಸಿಗತ್ತೆ ಅದೆಲ್ಲ ಒಣಮೇವು. ಮತ್ತೆ ಕೈ ತಿಂಡಿ, ಜೋಳ, ಹಿಂಡಿ, ಫೀಡ್ಸ್ ಏನ್ ಕೊಡ್ತೀವಿ ಅದೆಲ್ಲ ಒಂದು ಕೈ ತಿಂಡಿ. ಸೊ ತುಂಬಾ ಜನ ರಾಗಿ ಹುಲ್ಲು, ಹೊಟ್ಟು, ಕಡಲೆಬಳ್ಳಿ ಇದೆಲ್ಲ ಬೆಳೆಯೋರು ಇರ್ತೀರ. ಸೊ ಹಂಗಾಗಿ ನಿಮ್ಗೆ ಈ ಒಣಮೇವಿನ ಖರ್ಚು ಬರೋದೇ ಇಲ್ಲ. ಸೊ ಯಾರು ಕೊಂಡ್ಕೊಂಡು ಹಾಕ್ತಾ ಇದಾರೆ ಅಂತವ್ರಿಗೆ ಯಾವ್ದೇ ಮರಿ ಆದ್ರೂ ಕೂಡ ಹುಲ್ಲು ಇಷ್ಟೇ ಖರ್ಚಾಗತ್ತೆ, ಇಷ್ಟೇ ಹೊಟ್ಟು ತಿನ್ನತ್ತೆ, ಇಷ್ಟೇ ಹುಲ್ಲು ತಿನ್ನತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಈಗ ನಾವು ಇಷ್ಟು ಬ್ಯಾಚ್ ಮಾಡಿ ನೋಡಿರೋ ಪ್ರಕಾರ, ಈಗ ಇಲ್ಲಿ ರಾಗಿ ಹುಲ್ಲೆಲ್ಲಾನು ಮಿಷಿನ್ ಕಟ್ ಮಾಡಿಸಿ ಬಂಡಲ್ ಮಾಡ್ತಾರೆ. ಇಲ್ಲೆಲ್ಲ ಕೈಯಲ್ಲಿ ಕುಯ್ಯೋದು ಸ್ವಲ್ಪ ಕಡಿಮೆ, ಬೇರೆ ಕಡೆ ಗೊತ್ತಿಲ್ಲ. ಬೆಂಗಳೂರಲ್ಲೆಲ್ಲಾನು ಮಿಷಿನ್ ಕುಯ್ಯೋದೇ ಜಾಸ್ತಿ, ಅದನ್ನ ಬಂಡಲ್ ಮಾಡ್ಬಿಡ್ತಾರೆ. ಸೊ ಬಂಡಲ್ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ತುಂಬಾ ರೇಟ್ ಡಿಫ್ರೆನ್ಸ್ ಇರುತ್ತೆ. ಸೊ ನಾವ್ ಒಂದ್ ಕಡೆ ವಿಚಾರಿಸಿದ ಪ್ರಕಾರ 120ರಿಂದ ಶುರು ಆಗತ್ತೆ ಬಂಡಲ್, 300 ರೂಪಾಯಿವರೆಗೂ ಇದೆ. ಅಷ್ಟು ರೇಟ್ ಡಿಫ್ರೆನ್ಸ್ ಅಲ್ಲಿ ಒಂದು ಬಂಡಲ್, ಸಿಂಗಲ್ ಬಂಡಲ್ ಮಾತಾಡ್ತಾ ಇರೋದು, ಇಷ್ಟು ರೇಟ್ ಡಿಫ್ರೆನ್ಸ್ ಅಲ್ಲಿ ನಡೆಯುತ್ತೆ. ಸೊ ನಿಮ್ ಏರಿಯಾದಲ್ಲಿ ಎಷ್ಟು ರೂಪಾಯಿಗೆ ಒಂದ್ ಬಂಡಲ್ ಸಿಗ್ತಾ ಇದೆ ಅನ್ನೋದ್ರ ಮೇಲೆ ನಿಮ್ಗೆ ಎಷ್ಟು ಖರ್ಚು ಬೀಳತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಈಗ ನಾವು 30 ಮರಿಗಳನ್ನ ಬ್ಯಾಚ್ ನಡೆಸಿರೋದ್ರಿಂದ ನಮ್ಗೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿ 30 ಮರಿಗೆ 15-18 ಬಂಡಲ್ ಅಷ್ಟು ಹುಲ್ಲು ಬೇಕಾಗತ್ತೆ 2 ಟೈಮ್ಗೆ. ಓಕೆ, ಈಗ ಬರೀ ಕೈ ತಿಂಡಿನೇ ನೋಡೋದಾದ್ರೆ ಇಲ್ಲೇ ನಮ್ಗೆ ತುಂಬಾ ಜಾಸ್ತಿ ಖರ್ಚು ಬೀಳುವಂತದ್ದು. ಕೈ ತಿಂಡಿನಲ್ಲಿ ಜೋಳ, ಫೀಡ್ಸ್ ಮತ್ತೆ ಹಿಂಡಿ ಈ ಮೂರನ್ನು 40-40-20 ಈ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಬರ್ತಾ ಇರೋದು. ಕೈ ತಿಂಡಿ ವಿಚಾರ ಬಂದ್ರೆ ಅದು ತುಂಬಾ ದೊಡ್ಡ ಟಾಪಿಕ್ ಆಗತ್ತೆ. ಅದನ್ನ ವಿಡಿಯೋ ತುಂಬಾ ಲೆಂತ್ ಆಗತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ.